ನಾನು ಹೇಳೋ ಇವಾಗ ಏನ್ ಹೇಳ್ತಿದ್ದೇನಲ್ಲ ಟ್ರಿಕ್ಸ್ 50-50. 50% ಕರೆಕ್ಟ್ ಆಗ್ಬಹುದು, 50% ರಾಂಗ್ ಆಗ್ಬಹುದು ಆನ್ಸರ್. ಅದು ಜವಾಬ್ದಾರಿ ನಾನಲ್ಲ. ಇವಾಗ್ಲೇ ಹೇಳ್ತಾ ಇದ್ದೀನಿ, ಯಾರು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಯಾಕಂತಂದ್ ಹೇಳಿದ್ರೆ ಇದು ರಿಲೇಷನ್ ಮೇಲೆ ಅನ್ನೋದು ಏನಂತಂದ್ ಹೇಳಿದ್ರೆ, ನೀವು ಎಷ್ಟೇ ಓದ್ಕೊಂಡು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮತ್ತೆ ಕನ್ಫ್ಯೂಸ್ ಆಗತ್ತ. ಸೊ ಕರೆಕ್ಟ್ ಆಗಿ ಆನ್ಸರ್ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಕರೆಕ್ಟ್ ಆಗತ್ತೆ. ನಾನು ಹೇಳೋ ಟ್ರಿಕ್ಸ್ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಆನ್ಸರ್ ಕರೆಕ್ಟ್ ಆಗತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಕ್ವಶನ್ ಬೇರೆನೆ ಕೇಳ್ಬಿಡ್ತಾನೆ. ಕ್ವಶನ್ ಎಲ್ಲಾದ್ರೂ ಬೇರೆ ಕೇಳ್ಬಿಟ್ಟಿದ್ದ ಅಂತಂತ ಹೇಳಿದ್ರೆ ರಾಂಗ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಟ್ರಿಕ್ಸ್ ಹೇಳಕ್ಕಿಂತ ಮುಂಚೆ ನಾನು ಹೇಳೋ ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಒಂದು ಪೇಪರ್ ಅಲ್ಲಿ ಬರೆದಿಟ್ಕೊಡ್ರಿ. ಇವಾಗ ಏನಂತಂದ್ ಹೇಳಿದ್ರೆ ನೀವಿದ್ದೀರಿ, ನೀವು ಏನಂತಂದ್ ಹೇಳಿದ್ರೆ ನಾನೇನಂತ ನೀವು ಅಂತಾನೆ ಬರಿತೀನಿ. ಇವಾಗ ನೀವ್ ಅದಿರಿ, ನಿಮ್ ಜೊತೆ ಹುಟ್ಟಿದವ್ರು ಯಾರ್ಯಾರು? ಸಿಸ್ಟರ್, ನೆಕ್ಸ್ಟ್ ಬ್ರದರ್, ಅದಾದ ನಂತರ ನೆಕ್ಸ್ಟ್ ಯಾರು? ವೈಫ್, ನೆಕ್ಸ್ಟ್ ವೈಫ್ಸ್ ಬ್ರದರು ಅವರೆಲ್ಲ ಬರ್ತಾರೆ, ವೈಫ್ ಸಿಸ್ಟರ್. ಆಮೇಲೆ ವೈಫ್ಸ್ ಹಸ್ಬೆಂಡ್, ನೀವ್ ಆಗ್ತಾರೆ ಹಸ್ಬೆಂಡ್, ಸಾರಿ ಸಿಸ್ಟರ್ ಹಸ್ಬೆಂಡ್, ಸಿಸ್ಟರ್ ಹಸ್ಬೆಂಡ್ ಬರ್ಕೊಡ್ರಿ ಕರೆಕ್ಟ್ ಆಗಿ, ಸಿಸ್ಟರ್ ಹಸ್ಬೆಂಡ್. ಆಮೇಲೆ ಬ್ರದರ್ಸ್ ವೈಫ್, ಬ್ರದರ್ಸ್ ವೈಫ್. ಇವರೆಲ್ಲ ಏನಂತಂದ್ ಹೇಳಿದ್ರೆ ನಿಮ್ ಜನರೇಷನ್ ದಾಗ ಇವ್ರಿಗೆಲ್ಲ ಏನಂತಂದ್ ಹೇಳಿದ್ರೆ ಕೋಡ್ ವರ್ಡ್ 0 ಇಟ್ಕೊಡ್ರಿ. ಕರೆಕ್ಟಾ? ಆಮೇಲೆ ನಿಮ್ಗಿಂತ ದೊಡ್ಡವ್ರು ಯಾರ್ಯಾರ? ಫಾದರ್, ಮದರ್, ನೆಕ್ಸ್ಟ್ ನಿಮ್ ವೈಫ್ಸ್ ಮದರ್, ನಿಮ್ದು ವೈಫ್ಸ್ ಫಾದರ್, ಅದಾದ ನಂತರ ನೆಕ್ಸ್ಟ್ ಅಂಕುಲ್, ಆಂಟಿ, ಇವರೆಲ್ಲ ಬರ್ತಾರಲ್ಲ. ಇವರೆಲ್ಲ ಯಾವ ಜನರೇಷನ್ ಅಂತಂದ ಹೇಳಿದ್ರೆ 1 ಜನರೇಷನ್ ಇವ್ರು. ಎಸ್. ಸೊ ಅದಾದಂದ್ರೆ ಇವ್ರ ಮೇಲೆ ಯಾರು ಬರ್ತಾರ? ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಅವ್ರವ್ರ ಬ್ರದರ್ಸ್ಗಳು, ಗ್ರ್ಯಾಂಡ್ ಫಾದರ್ ಬ್ರದರು, ಆಮೇಲೆ ಗ್ರ್ಯಾಂಡ್ ಮದರ್ ಬ್ರದರು, ಸಿಸ್ಟರು ಅಂತಂದ ಹೇಳಿ ಇವ್ರು ಬರ್ತಾರಲ್ಲ. ಇವರೆಲ್ಲ ಏನಂತಂದ ಹೇಳಿದ್ರೆ 2nd ಜನರೇಷನ್. ಕರೆಕ್ಟಾ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು? ಇಲ್ಲಿ ನಿಮ್ ಕೆಳಗಡೆ ಬರೋರು ಯಾರು? ನೀವು ಆದ ನಂತರ ನಿಮ್ ಸನ್, ನಿಮ್ ಡಾಟರ್. ಸೊ ಅದಾದ ನಂತರ ನೆಕ್ಸ್ಟ್ ನೀಸ್ ಅಂತಂದ್ ಬರ್ತಾರ. ಅಂದ್ರ ಅಣ್ಣ ಅಣ್ಣ ಮತ್ತು ತಮ್ಮನ ಮಕ್ಕಳು ಇವರೆಲ್ಲ. ಸೊ ಇವರೆಲ್ಲ ಏನಂತಂದ ಹೇಳಿದ್ರೆ 1 ಇವ್ರು, ಸಾರಿ -1, 210 ಆಯ್ತಾ, ಇಲ್ಲಿ -1. ಅದಾದ ನಂತರ ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಡಾಟರ್, ನಿಮ್ಗ ಮೊಮ್ಮಗಳು ಮೊಮ್ಮಗ ಇವರೆಲ್ಲ ಬರ್ತಾರಲ್ಲ, ಇವರೆಲ್ಲ -2. ಇದೇನಪ್ಪಾ ಅಂತಂದ ಹೇಳಿದ್ರೆ ಇಷ್ಟು ಕೋಡ್. ಇದೆಲ್ರಿಗೂ ಗೊತ್ತಾಯ್ತಾ? ನೀವು, ನಿಮ್ ತಂಗಿ, ನಿಮ್ ತಮ್ಮ, ನಿಮ್ ವೈಫ್ಸ್ ಬ್ರದರ್, ವೈಫ್ಸ್ ಸಿಸ್ಟರು, ಸಿಸ್ಟರ್ ಹಸ್ಬೆಂಡ್, ಬ್ರದರ್ಸ್ ವೈಫ್, ಇವರೆಲ್ಲ ಏನಂತಂದ ಹೇಳಿದ್ರೆ ನಿಮ್ ಜನರೇಷನ್. ಇವರೆಲ್ಲ ನಿಮ್ ಜೊತೆ ಹುಟ್ಟಿದಾರೆ ಅಂದ್ರೆ ಈಕ್ವಲ್. ಆಮೇಲೆ ಫಾದರ್ ಮದರ್ಸ್ ವೈಫ್ಸ್ ಮದರ್, ವೈಫ್ಸ್ ಫಾದರ್, ಅಂಕುಲು, ಆಂಟಿ, ಆಮೇಲೆ ಇವರೆಲ್ಲ ಬರ್ತಾರಲ್ಲ, ಇವರೆಲ್ಲ 1 ಜನರೇಷನ್. ಆಮೇಲೆ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಅಜ್ಜ ಅಜ್ಜಿ ಇವರೆಲ್ಲ ಬರ್ತಾರಲ್ಲ, ಇವರು 2nd. ಆಮೇಲೆ ನಿಮ್ ಮಕ್ಕಳು ಏನ್ ಬರ್ತಾರಲ್ಲ ಅವರೆಲ್ಲ -1. ನಿಮ್ ಮೊಮ್ಮಕ್ಕಳು ಬರ್ತಾರಲ್ಲ ಅವ್ರು -2. ಇಷ್ಟೇನಂತಂದ ಹೇಳಿದ್ರೆ ಒಂದು ಪೇಪರ್ ಅಲ್ಲಿ ಬರ್ದಿಟ್ಕೊಡ್ರಿ. ನಾನು ಬರ್ದಿಟ್ಕೊಂಡೆ. ಯಾಕಂತಂದ್ ಹೇಳಿದ್ರೆ ಇದನ್ನ ನಂಗೆ ಹೊಳ್ಳಿ ಬರ್ಯಾಕ್ ಆಗಂಗಿಲ್ರು. ಅಲ್ಲಿ ಸಾಲ್ವ್ ಮಾಡ್ತಾ ಏನಂತಂದ ಹೇಳಿದ್ರೆ ನಂಗೆ ಬರ್ಯಾಕ್ ಆಗಂಗಿಲ್ಲ ಇದನ್ನೆಲ್ಲ. ಸೊ ಅದಕ್ಕೋಸ್ಕರ ಬರ್ದಿಟ್ಕೊಡ್ರಿ. ನಾನು ಬರ್ದಿಟ್ಕೊಂಡೆ. ನೆಕ್ಸ್ಟ್ ಸಾಲ್ವ್ ಮಾಡಕ್ ಬೇಕು. ಇದನ್ನೆಲ್ಲ ಮತ್ ಬರ್ಕೋತ್ ಕೂತ್ರೆ ಎಲ್ಲಿ ಸಾಲ್ವ್ ಮಾಡಲ್ಲ ಎಲ್ಲ. ಸೊ ಅದಕ್ಕೋಸ್ಕರ ಇಷ್ಟೇನತ್ತ ಅಂತ ಹೇಳಿದ್ರೆ ನಿಮ್ಗ ಕರೆಕ್ಟ್ ಆಗಿ ಕೋಡ್ಸ್ ಗೊತ್ತಿರ್ಬೇಕು. ಈಗ ಪ್ರಾಬ್ಲಮ್ಸ್ ಹೋಗೋಣ. ಇಲ್ಲಿ ನೋಡ್ರಿ, ಪ್ಲಸ್ ಅಂದ್ರೆ ಏನೈತಿ? ಡಾಟರ್ ಅಂತಂದೈತೆ. ಮೈನಸ್ ಅಂದ್ರೆ ಏನೈತಿ? ಹಸ್ಬೆಂಡ್. ಉಳಿದಿದ್ದೆಲ್ಲ ಬಿಡ್ರಿ, ಹಸ್ಬೆಂಡ್ ಅಂತಂದೈತೆ. ಇಂಟು ಅಂದ್ರೆ ಏನೈತಿ? ಬ್ರದರ್ ಅಂತಂದೈತೆ. ಇಷ್ಟೇ. ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇದ್ ನೋಡ್ಕೊಂಡ್ರ. ಆಮೇಲೆ ನಮ್ಗೆ ಏನ್ ಕೇಳಿದಾನೆ? ಸೊ ಇಫ್ ದ ರಿಲೇಷನ್ ಇನ್ ದ ಫ್ಯಾಮಿಲಿ ಆರ್ ರೀಪ್ರೆಸೆಂಟ್ಸ್, ಹೆಂಗ್ ರೀಪ್ರೆಸೆಂಟ್ ಮಾಡಿದಾರೆ ಅಂತಂದ ಹೇಳಿದ್ರೆ A+Q -R +K -Y ಅಂತ ಕೊಟ್ಟಿದಾರ. ಇಷ್ಟು ಸೆಂಟೆನ್ಸ್ ಕೊಟ್ಬಿಟ್ಟು ಹೌ ಈಸ್ K ರಿಲೇಟೆಡ್ ಟು A ಅಂತ ಕೇಳಿದಾನ. ಈ K ಎಗ್ ಹೆಂಗ್ ರಿಲೇಟ್ ಆಗ್ತಾನ ಅಂತ ಕ್ವಶನ್ ಕೇಳಿದಾರ. ಅರ್ಥ ಆಯ್ತಾ ಇಷ್ಟು? ಓಕೆ, ಡನ್. ಇಲ್ಲಿ ನಾವು ಕೋಡ್ ಪ್ರಕಾರ ಬರಿತಿದ್ವಿ, ಗೊತ್ತಾ? ಕೋಡ್ ಬರ್ದಿದ್ವಿ. ಬ್ರದರ್ ಅಂತಂದ್ ಬಂತು. ಬ್ರದರ್ ಕೋಡ್ ಏನೈತೆ ನೋಡ್ರಿ, ನಿಮ್ದ್ರೊಳಗ ಬರ್ದಿಟ್ಕೊಂಡ್ರೊಳಗ ಬ್ರದರ್ ಕೋಡ್ ಎಷ್ಟೈತಂದ್ರೆ 0. ಯಾರು ಬರ್ದಿಟ್ಕೊಳ್ರಿ, ಹೋಗಿ ಹಿಂದೋಗ್ರಿ, ವಿಡಿಯೋ ಬರ್ದಿಟ್ಕೊಡ್ರಿ. ನೆಕ್ಸ್ಟ್ ಫಾದರ್ ಕೋಡ್ ಏನೈತಿ? 1 ಅಂತಂದೈತೆ. ಹಸ್ಬೆಂಡ್ ಕೋಡ್ ಏನೈತೆ ನೋಡ್ರಿ, ಹಸ್ಬೆಂಡ್, ವೈಫ್ಸ್ ಹಸ್ಬೆಂಡ್ ಅಥವಾ ಯಾವ್ದೋ ಒಂದು ಹಸ್ಬೆಂಡ್, ವೈಫ್ಸ್ ಹಸ್ಬೆಂಡ್ ಅಂತ ಬರುತ್ತ. 0. ಮದರ್ಸ್ ಫಾದರ್ ಏನ್ ಬರುತ್ತೆ? ಮದರ್ಸ್ ಫಾದರ್, ತಾಯಿಯ ಅಪ್ಪ ಅಂದ್ರೆ ಅಜ್ಜ. ಇವ್ರದ್ದು ಯಾವ ಜನರೇಷನ್? 2nd ಜನರೇಷನ್.
ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನೆನ್ ಸೊ ಎಸ್ ಇವಾಗ ಇಷ್ಟು ಬರ್ಕೊಂಡಿರಲ್ಲ, ಈ ಲೈನ್ ಬರ್ಕೊಳ್ಳೋದು. ಈಗ ನಮ್ಗೆ ಏನ ಕೆ ಹೆಂಗ್ ಹೇಗ್ ರಿಲೇಟ್ ಆಗಿದಾರ ಅಂತಂದ್ ಕೇಳಿದಾರ. ಇದೇನು ವಾಯ್ ಐತಲ್ಲ, ಇದನ್ನ ಬಿಟ್ಬಿಡ್ರಿ. ನಮ್ಗೆ ಏನಂತಂದ್ ಹೇಳಿದ್ರೆ ಇಷ್ಟ ಬೇಕೀಗ. ಸೊ ಇಲ್ಲಿ ಸೈನ್ ಕೊಟ್ಟಿದಾರ ನೋಡ್ರಿ, ಸೈನ್ ಕೊಟ್ಟಿದಾನಲ್ಲ, ಈ ಸೈನ್ಗಳು ತುಂಬಾ ಇಂಪಾರ್ಟೆಂಟ್ ಇವಾಗ. ಸೊ ಇಲ್ಲಿ ನೋಡ್ರಿ, ಪ್ಲಸ್ ಅಂದ್ರೆ ಏನೈತಿ ಸರ್? ಪ್ಲಸ್ ಅಂದ್ರ ಡಾಟರ್ ಅಂತಂದೈತ್ರಿ. ಪ್ಲಸ್ ಅಂದ್ರ ಡಾಟರ್ ಅಂತಂದೈತೆ. ಸೊ ಡಾಟರ್ದ್ ಕೋಡ್ ಏನೈತಿ ನೋಡ್ರಿ ನಿಮ್ದ್ರೊಳಗಡೆ. ಡಾಟರ್ದ್ ಕೋಡ್ ಏನೈತಪ್ಪ ಅಂತಂದ್ ಹೇಳಿದ್ರೆ ನೋಡ್ರಿ, ಡಾಟರ್ದ್ ಕೋಡ್ ಏನೈತಪ್ಪ ಅಂತಂದ್ ಹೇಳಿದ್ರೆ -1 ಐತ. -1 ಬರ್ಕೊಡ್ರಿ, -1. ಸದಾದ ನಂತರ ಮೈನಸ್ ಏನೈತಿ ನೋಡ್ರಿ, ಮೈನಸ್ ಅಂದ್ರೆ ಇಲ್ಲಿ ಹಸ್ಬೆಂಡ್ ಅಂತಂದೈತೆ. ಹಸ್ಬೆಂಡ್ ಕೋಡ್ ಏನೈತಿ ನೋಡ್ರಿ, ಹಸ್ಬೆಂಡ್ ಅಂದ್ರೆ 0 ಐತಿ, 0. ಸದಾದ ನಂತರ ಪ್ಲಸ್ ಐತಿ ನೋಡ್ರಿ, ಮತ್ತೆ ಡಾಟರ್ ಐತೆ. ಅಂದ್ರೆ ಡಾಟರ್ ಕೋಡ್ ಏನೈತೆ ಅಂತ ಹೇಳಿದ್ರೆ -1, -1. ಇವಾಗ ಏನ್ ಮಾಡ್ಬೇಕಂತಂದ್ ಹೇಳಿದ್ರ, ನಮ್ಗೆ ಇವಾಗ ಏನ್ ಬಂದಿದಾವಲ್ಲ ಇಲ್ಲಿ, ಈ ಏನ್ ನಂಬರ್ಸ್ ಗಳು ಬಂದಿದಾವಲ್ಲ, ಇವುಗಳನ್ನ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಕೂಡಿಸ್ಬೇಕು. ಕೂಡಿಸ್ರಿ, -1 +0 ಆಮೇಲೆ -1 ಇದನ್ನೆಲ್ಲ ಕೂಡಿಸಿದಾಗ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ನಮ್ಗ 2 ಅಂತಂದ್ ಬರುತ್ತ. 2 ಅಂತಂದ್ ಹೇಳಿದ್ರೆ ಇಲ್ಲಿ ನಾವು ಇಲ್ಲೂ ಕೂಡ ಇವಕ್ಕೂ ಕೂಡ ಏನಂತಂದ್ ಹೇಳಿದ್ರೆ ನಂಬರ್ ಹಾಕೋಬೇಕು. ಬ್ರದರ್ 0 ಹಾಕೊಂಡೇವಿ, ಫಾದರ್ದು ಕೋಡ್ 1, ಹಸ್ಬೆಂಡ್ 0, ಮದರ್ಸ್ ಫಾದರ್ ಏನೈತೆ ಅಂತಂದ್ ಹೇಳಿದ್ರೆ 2 ಅಂತಂದೈತೆ. ಇಲ್ಲಿ 2, ಇಲ್ಲಿ 2 ಕರೆಕ್ಟ್ ಆಯ್ತು ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್. ಅದು ಹೋಯ್ತು ಕ್ವಶನ್ ಎಲ್ಲಿ ಬೇಕಾದಲ್ಲಿ, ಬಟ್ ಆದ್ರೆ ನಮ್ಗೆ ಆನ್ಸರ್ ಏನಂತ ಹೇಳಿದ್ರೆ 2 ಬಂತು. ಎಸ್, ನೆಕ್ಸ್ಟ್ ಮಾಡೋಣ. ಹಂಗ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದಾನ, ನಮ್ಗೆ ಇದೆಲ್ಲ ಗೊತ್ತಿಲ್ಲ. ಪ್ಲಸ್ ಅಂದ್ರ ಫಾದರ್ ಅಂತಂದೈತಿ, ಮೈನಸ್ ಅಂದ್ರೆ ಏನೈತಿ ಇಲ್ಲಿ ನೋಡ್ರಿ, ಮೈನಸ್ ಅಂದ್ರೆ ಏನೈತಿ ಮದರ್ ಅಂತಂದೈತೆ, ಆಟ್ ಅಂದ್ರ ಬ್ರದರ್ ಅಂತಂದೈತೆ. ಸೊ ಸ್ಟಾರ್ ಅಂದ್ರ ಸನ್ ಅಂತಂದೈತೆ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನ, A * B + C at D - E ಅಂತಂದೈತೆ. ಇವಾಗ ಇ ಈಸ್ ರಿಲೇಟೆಡ್ ಟು ಎ ಅಂತ ಕೇಳಿದಾನ. ಇವ್ರಿಬ್ರು ಹೆಂಗ್ ರಿಲೇಷನ್ ಆಗ್ತಾರ ಅಂತ ಕ್ವಶನ್ ಕೇಳಿದಾರ. ಈಗ ನಾವ್ ಏನ್ ಮಾಡ್ಕೊಬೇಕು, ಈಗ ಆಪ್ಷನ್ ಏನಂತಂದ್ ಹೇಳಿದ್ರೆ ನಾವು ಇದು ಹಾಕೊಳ್ಳೋಣ, ಈಗ ಕೋಡ್ ಹಾಕೋಣ. ಸಿಸ್ಟರ್ ಕೋಡ್ ಏನು 0 ಬರುತ್ತೆ, ನಿಮ್ ಜೊತೆ ಹುಟ್ಟಿದಾರ. ಮದರ್, ನಿಮ್ ತಾಯಿ ಅಂದ್ರೆ ಒಂದ್ ಜನರೇಷನ್ ಮುಂದೆ 1 ಅಂತ ಬರುತ್ತೆ. ಮದರ್ ಇನ್ ಲಾ ಅಂತಂದ್ ಹೇಳಿದ್ರ, ಸೊ ಅವ್ರದ್ದು ಕೂಡ 1 ಅಂದ್ರೆ ಮದರ್ ಇನ್ ಲಾ ಅಂತಂದ್ ಹೇಳಿದ್ರೆ ಅತ್ತೆ. ನೆಕ್ಸ್ಟ್ ಬ್ರದರ್ಸ್ ವೈಫ್ ಅಂತಂದ್ ಹೇಳಿದ್ರೆ ಅವರು ಕೂಡ 0 ಅಂತ ಬರ್ತಾರ. ಇಲ್ಲಿ ನೋಡ್ರಿ, ಆಲ್ರೆಡಿ ಮದರ್ ಅಂತಂದ್ ಯೂಸ್ ಮಾಡಿದಾರೆ ಇಲ್ಲಿ. ಸೊ ಇದನ್ನೇನಂತಂದ್ ಹೇಳಿದ್ರೆ ಇದು ಅಷ್ಟೊಂದ್ ಬರಂಗಿಲ್ಲ ಆನ್ಸರ್, ನೆನ್ಪಿಟ್ಕೊಂಡ್ಬಿಟ್ರ ಆಲ್ಮೋಸ್ಟ್ ಬರಂಗಿಲ್ಲ ಆನ್ಸರ್. ಈಗ ನಾವು ಬಿಡಿಸ್ಕೊಂಡ್ ತಗೋಣ. ಸೊ ಇವಾಗ ಇಲ್ಲಿಂದ ಇಲ್ಲಿವರೆಗೂ ಏನಂತಂದ್ ಹೇಳಿ ರಿಲೇಷನ್ ಕಂಡಿಡ್ಬೇಕಲ್ಲ. ಇವಾಗ ಇವನ್ ಸಿಂಬಾಲ್ಸ್ ಗಳನ್ನ ಒಂದ್ಸಾರಿ ರೌಂಡ್ ಹಾಕೊಡ್ರಿ. ಸ್ಟಾರ್ ಅಂದ್ರೆ ಏನೈತಿ, ಸ್ಟಾರ್ ಅಂದ್ರೆ ಸನ್ ಅಂತಂದೈತ. ಸಣ್ಣದ್ ಕೋಡ್ ಏನೈತಿ ನೋಡ್ರಿ, ಸಣ್ಣದ್ ಕೋಡ್ ಏನೈತಪ್ಪ ಅಂತಂದ ಹೇಳಿದ್ರೆ -1 ಐತ, -1. ಸೊ ಅದಾದ ನಂತರ ಪ್ಲಸ್ ನೋಡ್ರಿ, ಪ್ಲಸ್ ಅಂದ್ರೆ ಏನೈತಿ ಇಲ್ಲಿ, ಪ್ಲಸ್ ಅಂದ್ರ ಫಾದರ್ ಅಂತಂದೈತ. ಪ್ಲಸ್ ಅಂದ್ರ ಫಾದರ್, ಫಾದರ್ದ ಕೋಡ್ ಏನೈತಿ 1 ಅಂತಂದೈತೆ. ಓಕೆ, ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಆಟ್ ಅಂತಂದೈತಿ ನೋಡ್ರಿ. ಆಟ್ ದ ಕೋಡ್ ಏನು ಬ್ರದರ್, ಬ್ರದರ್ದ ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ರೋದು 0 ಅಂತಂದು ನಿಮ್ ಜೊತೆ ಹುಟ್ಟಿದಾವ್. ಸೊ ಅದಾದ ನಂತರ ನೆಕ್ಸ್ಟ್ ಮೈನಸ್ ಅಂದ್ರೆ, ಮೈನಸ್ ಅಂತಂದ ಹೇಳಿದ್ರೆ ಮದರ್ದು ಕೋಡ್ ಏನ್ ಬರುತ್ತಪ್ಪ ಅಂತಂದ ಹೇಳಿದ್ರೆ 1 ಅಂತ ಬರುತ್ತ. ಸೊ ಕರೆಕ್ಟಾ? ಇವಾಗ ಏನಂತಂದ್ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಕೂಡಿಸ್ಬೇಕು. ಇವನ್ನೆಲ್ಲ ಕೂಡ್ಸ್ರಿ. ಇವನ್ನೆಲ್ಲ ಕೂಡಿಸಿದಾಗ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಇದು -1 + 1 ಕ್ಯಾನ್ಸಲ್ ಆಗತ್ತ, 1 ಅಂತ ಬರುತ್ತೆ. ಇದು 1, ಇದರಲ್ಲಿ 2 1 ಇದಾವ. ಸೊ ನೀವು ಆಲ್ರೆಡಿ ಮದರ್ ಅಂತಂದ್ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರ ಅನ್ನಕ್ಕೆ ಇಲ್ಲಿ ಏನಂತಂದ್ ಹೇಳಿದ್ರೆ ಮದರ್ ಇನ್ ಲಾ ಕರೆಕ್ಟ್ ಆಗತ್ತ. ಡನ್ ನೋಡ್ರಿ, ಎರಡನೇದು ಕರೆಕ್ಟ್ ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡೋಣ್ರಿ, ಇನ್ನೊಂದು ನೋಡೋಣ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ L+M (n = 0), ಸರಿ ಓದು #P ಅಂತಂದೈತೆ. P ಈಸ್ ರಿಲೇಟೆಡ್ ಟು L, P ಈಸ್ ರಿಲೇಟೆಡ್ ಟು L ಅಂದ್ರೆ ಫುಲ್ ಹಿಡ್ಕೊಬೇಕು. ಈಗ ಎಲ್ಲಾದ್ರೂ N ಮತ್ತು L ಕೇಳಿದ್ರೆ ಅಂತಂದ್ ಹೇಳಿದ್ರೆ ಇಷ್ಟ ಕಂಡು ಹಿಡಿಬೇಕು ನೀವು, ಇಷ್ಟ. ಬಟ್ ಆದ್ರೆ ಫುಲ್ ಕೇಳಿದಾನೆ, P to L ಕೇಳಿದಂದ್ರೆ ಎಲ್ಲ ಕಂಡು ಹಿಡಿಬೇಕು. ಈಗ ನಾವೇನ್ ಮಾಡ್ಕೊಬೇಕು, ಫಸ್ಟ್ ಗೆ ನಮ್ದು ಕರ್ತವ್ಯ ಏನ, ಫಸ್ಟ್ ಆಗ ಆಪ್ಷನ್ ಬರ್ಬೇಕು. ಫಾದರ್ಸ್ ಫಾದರ್, ಫಾದರ್ಸ್ ತಂದೆಯ ತಂದೆ ಅಂದ್ರೆ ಅಜ್ಜ ಆಗ್ತಾ, ಎರಡನೇ ರಿಲೇಷನ್ ಅಜ್ಜ, ಗ್ರ್ಯಾಂಡ್ ಫಾದರ್. ಫಾದರ್ಸ್ ಬ್ರದರ್ ಅಂತಂದ ಹೇಳಿದ್ರೆ ಅಂಕುಲ್ 1, ಮದರ್ಸ್ ಬ್ರದರ್ ಅಂತಂದ ಹೇಳಿದ್ರೆ ಅವನು ಅಂಕುಲೇ 1, ಸಿಸ್ಟರ್ ಹಸ್ಬೆಂಡ್ ಅಂತಂದ ಹೇಳಿದ್ರೆ 0, ನಿಮ್ ಜೊತೆ ಹುಟ್ಟಿದ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಕೋಡ್ ವರ್ಡ್ ಬರ್ಕೊಂಡ್ರಿ. ಇವಾಗ ಏನ್ ಮಾಡ್ಬೇಕು ನಾವ, ಸೊ ಇವಾಗ ಎಲ್ಲಾ ಸಿಂಬಾಲ್ಸ್ ಗಳನ್ನ ಹಿಂಗ ರೌಂಡ್ ಮಾಡ್ಕೊಡ್ರಿ. ಪ್ಲಸ್ ಅಂದ್ರೆ ಏನೈತಿ, ಡಾಟರ್ ಐತ. ಡಾಟರ್ದ್ ಕೋಡ್ ಏನೈತಪ್ಪ, ಡಾಟರ್ದ್ ಕೋಡ್ ಏನೈತಿ, ಏನೈತ್ರು -1 ಅಂತಂದೈತೆ. ಡಾಟರ್ದ್ ಕೋಡ್ -1. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶೇಕಡ ಪರ್ಸೆಂಟೇಜ್ ಬ್ರದರ್ ಅಂತಂದೈತೆ. ಸೊ ಬ್ರೋ ಕೋಡ್ ಏನಿರುತ್ತೆ 0.
ಸೊ ಅದಾದ ನಂತರ ಈಕ್ವಲ್ ಅಂದ್ರೆ ಏನೈತಿ ನೋಡ್ರಿ, ಸನ್. ಸನ್ನದ್ ಕೋಡ್ ಏನು, ಸನ್ನು ಡಾಟ್ರು ಎಲ್ರದ್ದು ಏನಂದ್ರ -1. ಡನ್. ಸೊ ಅದಾದ ನಂತರ ಹ್ಯಾಶ್ ಟ್ಯಾಗ್ ನೋಡ್ರಿ, ಹ್ಯಾಶ್ ಟ್ಯಾಗ್ ಅಂತಂದ್ ಹೇಳಿದ್ರೆ ವೈಫ್ ಕೋಡ್ ಎಷ್ಟು 0. ಸೊ ಇವಾಗ ಎಲ್ಲಾನು ಕೂಡಿಸ್ರಿ, -1 ಏನಂತಂದ್ ಹೇಳಿದ್ರೆ +2 ಆಗತ್ತ. ಜಸ್ಟ್ ಮೈನಸ್ ಮೈನಸ್ ಪ್ಲಸ್ ಆಗತ್ತ, +2 ಆಗತ್ತ. ಇಲ್ಲಿ ನೋಡ್ರಿ, ಸೊ +2 ಅದಾದ ನಂತರ ಈ 2 ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಆಗತ್ತ. ಅಂದ್ರೆ ಫಾದರ್ಸ್ ಫಾದರ್ ಏನಂತಂದ್ ಹೇಳಿದ್ರೆ ರಿಲೇಷನ್ ಆಗತ್ತ. ದಟ್ಸ್ ಇಟ್. ನಮ್ಗೆ ಆನ್ಸರ್ ಬಂತು ಅಷ್ಟೇ. ಬಹಳ ಚಿಂತೆ ಮಾಡಂಗಿಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ಟಾಪಿಕ್ ಟಫ್ ಬಾಳ ಐತಿ, ಬಹಳ ಕನ್ಫ್ಯೂಸ್ ಆಗತ್ತ ಅದಕ್ಕೆ. ನೋಡ್ರಪ್ಪ, ಲಾಸ್ಟ್ ಪ್ರಾಬ್ಲಮ್ ನಾ ಎಕ್ಸ್ಪ್ಲೇನ್ ಮಾಡಕತ್ತ. ನಾನು ಇವಾಗ ಅದನ್ನ ಹೇಳ್ತೀನಿ, ನಾನು ಮಾಡಿದ್ದೆಲ್ಲ ಏನಂತಂದ್ ಹೇಳಿದ್ರೆ ಇವಾಗ ಎಲ್ಲಾನು ಕರೆಕ್ಟ್ ಬಂದಿದಾವ. ಬಟ್ ಅದನ್ನ ಕೂಡ 50-50% ಅಂತ ಹೇಳ್ತೀನಿ. 100% ಹೇಳಿ ಅಂತಂದ್ ಹೇಳಿದ್ರೆ ನೀವು ನೆಕ್ಸ್ಟ್ ಅಂತೀರಿ, ಸರ್ ನಿಮ್ ಟ್ರಿಕ್ಸ್ ನೋಡ್ಕೊಂಡ್ ನಾವು ಓದುರಿ ಬಟ್ ಅದ್ರ ತಪ್ಪಾಯ್ತ್ರಿ ಅಂತಂದ್ ಹೇಳಿ. ನಂಗೆ ಅದ್ ಬೇಡ. 50-50. ನೀವ್ ಇದನ್ನ ಯೂಸ್ ಮಾಡೋದಿದ್ರೆ ಟ್ರಿಕ್ಸ್ ಯೂಸ್ ಮಾಡ್ರಿ, ಇಲ್ಲ ಅಂತಂದ್ ಹೇಳಿದ್ರೆ ಬೇಡ, ರಿಸ್ಕ್ ಬೇಡ. ಬಟ್ ಆದ್ರೆ ಯೂಸ್ ಮಾಡಿದಷ್ಟು ಬೆಟ್ರ್. ಯಾಕಂತಂದ್ ಹೇಳಿದ್ರೆ ಸುಮ್ನೆ ಹಂಗ ಖಾಲಿ ಬಿಟ್ಟು ಬರ್ತಾರಲ್ಲ, ಇದನ್ನ ಯೂಸ್ ಮಾಡ್ರೆ ಕರೆಕ್ಟ್ ಆಗಿಬಿಡ್ತೈತಿ. ಎಸ್, ನೆಕ್ಸ್ಟ್ ನೋಡ್ರಿ, ನಾವ್ ಇವಾಗ ಮೊದ್ಲು ಏನ್ ಮಾಡೋಣ, ಇಲ್ಲಿ ಏನೈತೆ ಅಂತ ಬರ್ಕೊಂಡು Q + R - P × N - S ಅಂತಂದೈತ. ಇಲ್ಲಿ ಏನ್ ಕೇಳಿದಾನ, ಹೌ ಇಸ್ R is related to S ಅಂತ ಕೇಳಿದಾರ. R is related to S ಅಂದ್ರೆ ಇಷ್ಟಷ್ಟ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವ್. ಇವಾಗ ಏನು, ಫಾದರ್ ಕೋಡ್ ಏನು 1, ಫಾದರ್ಸ್ ಫಾದರ್ ಏನು 2, ಫಾದರ್ಸ್ ಬ್ರದರ್ದೇನು 1, ಬ್ರದರ್ದೇನು 0. ಸೊ ನಾವೀಗ ಆಲ್ರೆಡಿ ನೋಡಿದೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಇಲ್ಲಿ ನಾವು ರೌಂಡ್ ಹಾಕೋಬೇಕು. ಯಾವ್ದು ಕಂಡಿಡ್ಬೇಕು, ಇದು ಕಂಡಿಡ್ಬೇಕು. ಇವಾಗ ಮೈನಸ್ ಅಂದ್ರೆ ಏನೈತಿ, ಫಾದರ್ ಅಂತಂದೈತೆ. ಫಾದರ್ದ ಕೋಡ್ ಏನು 1. ಸೊ ಅದಾದ ನಂತರ ಇಂಟು ಅಂದ್ರೆ ಏನೈತಿ ನೋಡ್ರಿ, ಇಂಟು ಅಂತಂದ್ ಹೇಳಿದ್ರೆ ಬ್ರದರ್ 0. ಸೊ ಅದಾದ ನಂತರ ಮೈನಸ್ ಅಂದ್ರೆ ಏನ್ ನೋಡ್ರಿ, ಫಾದರ್ ಐತೆ, ಅದು ಕೂಡ ಫಾದರ್. ಸೊ ಇದನ್ನ ಮೂರನ್ನ ಕೂಡಿಸ್ರಿ ಎಷ್ಟಾಗತ್ತ, 2 ಬರತ್ತ. ಸೊ ಇಲ್ಲಿ ನಮ್ಮಲ್ಲಿ ಕೋಡ್ ಅಲ್ಲಿ ಏನೈತಿ, 2 ಇದೈತಿ, ಫಾದರ್ಸ್ ಫಾದರ್ ಅಂತಂದೇಳಿ. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ನೀವು ಟ್ರಿಕ್ಸ್ ನ ಯೂಸ್ ಮಾಡ್ಕೊಬೇಕು. ಸೊ ಎಲ್ರಿಗೂ ಅರ್ಥ ಆಯ್ತಾ? ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ಏನಪ್ಪಾ ಅಂತಂದ ಹೇಳಿದ್ರೆ ಕನ್ನಡದಲ್ಲಿ ನೀವು ಅಲ್ಲಿ ಇಂಗ್ಲಿಷ್ ನಾಗ ಬರ್ಕೊಂಡಿರಲ್ಲ, ಅದನ್ನು ಕೂಡ ಬರ್ಕೊಡ್ರಿ. ಅಜ್ಜ, ಅಜ್ಜಿ, ಅಜ್ಜನ್ ತಮ್ಮ, ಅದಾದ ನಂತರ ಅಜ್ಜನ್ ತಂಗಿ, ಆಮೇಲೆ ಅಜ್ಜಿ ತಂಗಿ, ಆಮೇಲೆ ಅಜ್ಜಿ ತಮ್ಮ, ಇವರೆಲ್ಲ ಬರ್ತಾರಲ್ಲ, ಇವ್ರದ್ದು ಕೋಡ್ ಏನು 2. ಯಾಕೆ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ನೀವು, ಸೊ ಅದಾದ ನಂತರ ನಿಮ್ ತಂಗಿ, ಅದಾದ ನಂತರ ತಮ್ಮ, ಸೊ ಅದಾದ ನಂತರ ನೆಕ್ಸ್ಟ್ ಯಾರು, ಹೆಂಡತಿ, ಅದಾದ ನಂತರ ಹೆಂಡತಿ ಬ್ರದರ್, ಆಮೇಲೆ ಹೆಂಡತಿ ತಂಗಿ, ಚಿಕ್ಕ ಹೆಂಡತಿ. ಸೊ ಅದಾದ ನಂತರ ನೆಕ್ಸ್ಟ್ ಸೀರಿಯಸ್ ಆಗಿ ತಗೊಳ್ರಪ್ಪ. ನೆಕ್ಸ್ಟ್ ಏನ್ ಮತ್ತೆ ಯಾರು ಬರ್ತಾರ, ತಮ್ಮನ ಹೆಂಡತಿ, ಸೊ ಅದಾದ ನಂತರ ತಂಗಿ ಗಂಡ. ಇವರೆಲ್ಲ ಏನಂತಂದ್ರೆ ನಿಮ್ ಜನರೇಷನ್ ಇದು. ಅದಾದ ನಂತರ ಮೇಲ್ಗಡೆ ಬರೋರು ಯಾರ, ತಂದೆ, ತಾಯಿ, ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಇವರೆಲ್ಲ ಏನಂತಂದ ಹೇಳಿದ್ರೆ 1 ರಿಲೇಷನ್. ಅವ್ರ ಮೇಲ್ನಾರ ಯಾರ, ಅವ್ರ ಅಪ್ಪಗಳ, ಅವ್ರ ಅವ್ವಗಳ, ಅವ್ರ ಮಾವಗಳ, ಅಂದ್ರ ಅಜ್ಜ ಅಜ್ಜಿ ಇವರೆಲ್ಲ ಬಂದ್ರ. ಆಮೇಲೆ ನಿಮ್ ಕೆಳಗೆ ಯಾರು ಬರ್ತಾರ, ಮಗ, ಮಗಳು, ಅದಾದ ನಂತರ ನೆಕ್ಸ್ಟ್ ತಂಗಿ ಮಗಳು, ತಂಗಿ ಮಗ, ಅದಾದ ನಂತರ ನೆಕ್ಸ್ಟ್ ಯಾರು, ತಮ್ಮನ್ ಮಗ, ತಮ್ಮನ್ ಮಗಳು, ಹೆಂಡತಿ ಮಗಳು. ನಿಮ್ ಮಕ್ಳು ಆಗ್ತಾರಲ್ಲ, ಹೆಂಡತಿ ಮಕ್ಳು ಯಾಕೆ ಬರ್ತಾರಲ್ಲ. ಎಸ್, ಇಷ್ಟೇನಂತಂದ ಇದ್ರೆ -1 ಅಂದ್ರೆ ಇವ್ರು ನಿಮ್ಗಿಂತ ಸಣ್ಣ. ಅದಾದ ನಂತರ ಅವ್ರಿಗಿಂತ ಸಣ್ಣ ಯಾರು, ನಿಮ್ಮ ಮೊಮ್ಮಕ್ಕಳು, ಮೊಮ್ಮಗ, ಮೊಮ್ಮಗಳು, ಇವರೆಲ್ಲ ಏನಂತಂದ ಹೇಳಿದ್ರೆ -2. ಇದೇನಪ್ಪಾ ಅಂತಂದ ಹೇಳಿದ್ರೆ ಕೋಡ್. ಸೊ ಅಲ್ಲಿ ಏನೇ ಬಂದ್ರು ಕೂಡ, ಸಿಸ್ಟರ್ ಅಂತ ಬಂತಂದ್ರೆ ಕೋಡ್ ಏನು 0, ತಂದೆ ಅಂತ ಫಾದರ್ ಅಂತ ಬಂದ್ರೆ ಕೋಡ್ 1. ಈ ತರ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡೆ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಡ್ರಿ. ನಾನು ಇನ್ನೂ ಅದನ್ನ ಹೇಳ್ತಾ ಇದ್ದೀನಿ, ಓನ್ಲಿ 50% ಕರೆಕ್ಟ್ ಆಗ್ಬೋದು, 50% ರಾಂಗ್ ಆಗ್ಬೋದು ಸರ್. ಆಮೇಲೆ ಸಾರ್ ನನ್ಗೆ ಮಾಡಕ ಬರುವತ್ತಂತ ಹೇಳಕ್ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.